ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಅಭ್ಯರ್ಥಿಗಳೇ. ಕರ್ನಾಟಕ ರಾಜ್ಯದಲ್ಲಿ ಈಗೇನಪ್ಪ ಅಂದರೆ 2021ರಿಂದ ಕಾಲ್ಫಾರ್ಮ್ ಆಗಿರಲಿಲ್ಲ. ಈಗ ಒಂದ್ರ ಮೇಲೆ ಒಂದು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಬಹಳಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ರಿ, ಸರ್ ಆ ಹುದ್ದೆಗೆ ಅರ್ಜಿ ಹಾಕಬೇಕು, ಈ ಹುದ್ದೆಗೆ ಅರ್ಜಿ ಹಾಕಬೇಕು, ಕರ್ನಾಟಕದಲ್ಲಿ ಜಾಬ್ ಮಾಡಬೇಕು ಅಂತ ಕಾಯ್ತಾ ಇದ್ರಿ. ಅಂಥ ಅಭ್ಯರ್ಥಿಗಳಿಗೆ ಈಗ ಒಳ್ಳೆಯ ಅವಕಾಶಗಳು ಒಂದ್ರ ಮೇಲೆ ಒಂದು ಅವಕಾಶಗಳನ್ನ ಬರ್ತಾ ಇದ್ದಾವೆ. ಸರಿಯಾಗಿ ಸ್ಟಡಿ ಮಾಡಿರಿ. ಹಾಗಾದರೆ ಇವತ್ತು ನಾ ಬಂದಿದ್ದೇನಪ್ಪ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ 1207 ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ನಾನೀಗ ಬಂದಿದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಅಂದ್ರೆ ಈ ಕೂಡಲೇ ಏನಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿಪ್ಪ ಅಂದರೆ ನಾವು ಯಾವುದೇ ವಿಡಿಯೋಗಳನ್ನ ಬಿಟ್ಟರು ಕೂಡಲೇ ನಿಮ್ಗೆ ವಿಡಿಯೋಗಳು ಬರ್ತಾವು. ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಸಹಿತ ಅಬಕಾರಿ ಇಲಾಖೆಯಲ್ಲಿ ಏನಪ್ಪ ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಮೇಲೆ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕ್ತಕ್ಕಂಥ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಈಗ ಬರೋಣ ಬರೋಣ. ಏನಪ್ಪ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ 1207 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಹೈಟ್ ಕಡಿಮೆ ಇದ್ದವ್ರಿಗೂ ಸಹಿತ ಒಳ್ಳೆಯ ಅವಕಾಶ ಅದ. ಇಲ್ಲಿ 2 ರೀತಿ ಹುದ್ದೆಗಳದ. ಒಂದು ಏನಪ್ಪ ಅಂದರೆ ಎಕ್ಸೈಸ್ ಕಾನ್ಸ್ಟೇಬಲ್ ಅದ, ಇನ್ನೊಂದು ಏನಪ್ಪ ಅಂದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಅದ. ಇಲ್ಲಿ ಅಬಕಾರಿ ಪೇದೆ ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 942 ಅದಾವೆ. ಅದೇ ರೀತಿಯಾಗಿ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಅಬಕಾರಿ ಉಪನಿರೀಕ್ಷಕ 260 ಹುದ್ದೆಗಳದಾವೆ. ಒಳ್ಳೆಯ ಅವಕಾಶ ಅದ. ಫಸ್ಟ್ ಏನೈತಪ್ಪ ಅಂದ್ರೆ ಎಕ್ಸಾಮ್ ಅದ. ಆಮೇಲೆ ನಿಮ್ಗೆ ಗೊತ್ತಿರಲಿ ಇನ್ನೊಂದು ಏನಪ್ಪ ಅಂದ್ರೆ ಯಾರು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಹಾಕ್ತೀರಿ ಅಂಥವ್ರದ್ದು ಏನಪ್ಪ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಅಬಕಾರಿ ಪೇದೆ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು PUC ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಅಥವಾ ಡಿಪ್ಲೊಮಾ ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಮೊದಲು ನಿಮ್ಗೆ ಗೊತ್ತಿರಲಿ, ಫಸ್ಟಿಗೆ ಏನಿರ್ತದಪ್ಪ ಅಂದರೆ ಎಕ್ಸಾಮ್ ಇರ್ತದೆ, 100 ಕ್ವಶನ್ ಇರ್ತದೆ. ಆಮೇಲೆ ಏನಪ್ಪ ಅಂದ್ರೆ 100 ಮಾರ್ಕ್ಸ್ ಇರ್ತದೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯತಕ್ಕಂಥ ಒಳ್ಳೆಯ ಅವಕಾಶ ಅದ. ಆಮೇಲೆ ಇಲ್ಲಿಯೂ ನೆಗೆಟಿವ್ ಸಿಸ್ಟಮ್ ಅದ. 0.25 ನೀವು ತಪ್ಪಾದ ಆನ್ಸರ್ ಹಾಕಿರಪ್ಪ ಅಂದರೆ ನೆಗೆಟಿವ್ ಸಿಸ್ಟಮ್ ಅದ. ಆಮೇಲೆ ಪರೀಕ್ಷೆ ಬರೀಲಿಕ್ಕೆ ಟೈಮ್ ಎಷ್ಟೈತಪ್ಪ ಅಂದರೆ 2 ಗಂಟೆ ಟೈಮ್ ಅದ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಫಸ್ಟ್ ನೀವು ಎಕ್ಸಾಮ್ ಪಾಸ್ ಆದಮೇಲೆ 1:5 ಫಿಸಿಕಲ್ಗೆ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಫಿಸಿಕಲ್ ನಡೀತದೆ. ಹಾಗಾದರೆ ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಹೈಟ್ ಎಷ್ಟಿರಬೇಕಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು 163 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರನೂ ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟೈತಪ್ಪ ಅಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರನೂ ಹೊಂದಿರಬೇಕು. ಅದ್ರ ಜೊತೆ ಏನಪ್ಪ ಅಂದರೆ ಪುರುಷ ಅಭ್ಯರ್ಥಿಗಳು ಎದೆಯ ಸುತ್ತಳತೆ 81ರಿಂದ 86 ಇರ್ತದೆ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಇರ್ತದೆ. ಫಿಸಿಕಲ್ ಯಾವ ರೀತಿ ನೀವು ಪರೀಕ್ಷೆ ಪಾಸಾಗಿ 1:5 ಬಂದಿರಪ್ಪ ಅಂದರೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ ರನ್ನಿಂಗವನ್ನು 15 ಸೆಕೆಂಡ್ನಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಆಮೇಲೆ ಹೈ ಜಂಪ್ ಎಷ್ಟಿರ್ತದಪ್ಪ ಅಂದ್ರೆ 1.20 ಮೀಟರ್ ಇರ್ತದೆ. ಹೈ ಜಂಪ್ ಎತ್ತರ ಜಿಗಿಬೇಕು. ಆಮೇಲೆ ಲಾಂಗ್ ಜಂಪ್ ಎಷ್ಟಿರ್ತದಪ್ಪ ಅಂದ್ರೆ 3.80 ಮೀಟರ್ ಇರ್ತದೆ. ಆಮೇಲೆ ಗುಂಡು ಎಸೆತ ಇರ್ತದೆ. ಇದೇನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಗುಂಡು ಎಸೆತ ಎಷ್ಟಪ್ಪ ಅಂದ್ರೆ 7.26 kgಯನ್ನು 5.60 ಮೀಟರ್ ಒಳಗೆ ನೀವು ಎಸೆಯಬೇಕಾಗ್ತದೆ. ಆಮೇಲೆ 800 ಮೀಟರ್ ರನ್ನಿಂಗ್ ಇರ್ತದೆ. ಅದು 2 ನಿಮಿಷ 50 ಸೆಕೆಂಡ್ನಾಗ ನೀವು ಮುಗಿಸ್ಬೇಕು. ಇದೆಲ್ಲ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ. ಹಾಗಾದರೆ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಏನೇನು ಇರ್ತದಪ್ಪ ಅಂದ್ರೆ 100 ಮೀಟರ್ ರನ್ನಿಂಗವನ್ನು 18.5 ಸೆಕೆಂಡ್ ಅಂದ್ರೆ 18.5 ಸೆಕೆಂಡ್ನಾಗ ರನ್ನಿಂಗನ್ನು ಮಾಡಬೇಕು. ಅದು 100 ಮೀಟ್ರ್. ಆಮೇಲೆ ಹೈ ಜಂಪ್ ಎಷ್ಟಿರ್ತದಪ್ಪ ಅಂದ್ರೆ ಮಹಿಳೆಯರಿಗೆ 0.90 ಮೀಟ್ರ್ ಇರ್ತದೆ. ಆಮೇಲೆ ಲಾಂಗ್ ಜಂಪ್ ಎಷ್ಟಿರ್ತದಪ್ಪ ಅಂದ್ರೆ 2.50 ಮೀಟ್ರ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಗುಂಡು ಎಸೆತ 3.75 ಮೀಟ್ರ್ ನೀವು ಗುಂಡು ಎಸೆತನ್ನು ಎಸಿಬೇಕಾಗ್ತದೆ. ಅದೇ ರೀತಿಯಾಗಿ 200 ಮೀಟ್ರ್ ರನ್ನಿಂಗನ್ನು 40 ಸೆಕೆಂಡ್ನಾಗ ಓಡಿ ನೀವು ರನ್ನಿಂಗ್ ಮಾಡಬೇಕು. ಇದು ಗೊತ್ತಿರಬೇಕು. ಒಟ್ಟು ಫಿಸಿಕಲ್ ಎಷ್ಟಿದಾವಪ್ಪ ಅಂದ್ರೆ ಪುರುಷ ಹಾಗೂ ಮಹಿಳೆಯರಿಗೆ 5 ಫಿಸಿಕಲ್ ಇರ್ತಾವೆ. 5ರಾಗ ಕಡ್ಡಾಯವಾಗಿ 3ರನ್ನು ನೀವು ಪಾಸ್ ಮಾಡಬೇಕು. 3 ಪಾಸ್ ಮಾಡಿರಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ನೀವು ಪಾಸ್ ಆದಂಗೆ. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಫಿಸಿಕಲ್ ಟೆಸ್ಟ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ನೀವೇನು 100 ಮಾರ್ಕ್ಸಿಂದ ಎಕ್ಸಾಮ್ ಬರಿತೀರಿ ಆ ಮಾರ್ಕ್ಸ್ ಮೆರಿಟ್ ಮೇಲೆ ನಿಮ್ಮ ಫೈನಲ್ ತನಕ ಮೆರಿಟ್ ಹೋಗ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ವಯಸ್ಸಿನ ಮಿತಿ ಅಂದಾಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಏನೈತಿ ಅಂದರೆ 21 ವಯಸ್ಸು ಕಂಪ್ಲೀಟ್ ಆದವರು ಹಾಕಬೇಕು. ಆಮೇಲೆ ಎಕ್ಸೈಸ್ ಕಾನ್ಸ್ಟೇಬಲ್ ಹಾಕೋರು 18 ವಯಸ್ಸು ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬೇಕು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಉಪನಿರೀಕ್ಷಕ ಹುದ್ದೆಗೆ ಜನರಲ್ದವ್ರಿಗೆ 21ರಿಂದ 32 ವಯಸ್ಸಿನಾಗ ಇದ್ದವರು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ SC ST ಅವ್ರು ಇದ್ರಪ್ಪ ಅಂದರೆ 21ರಿಂದ 35 ವಯಸ್ಸಿನ ಒಳಗಡೆ ಇದ್ದಂಥವ್ರು ಹಾಕ್ಬೋದು. ಅದೇ ರೀತಿಯಾಗಿ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗೆ
PUC ಮೇಲೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ 18ರಿಂದ 32 ವಯಸ್ಸು ಒಳಗಿರಬೇಕು. ಅದೇ ರೀತಿಯಾಗಿ SC ST ಅವರಿಗೆ 18ರಿಂದ 35 ವಯಸ್ಸಿನ ಒಳಗಡೆ ಇದ್ದಂಥವರು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ನೋಡಿರಿ, ಪರೀಕ್ಷಾ ಕೇಂದ್ರಗಳು ಇವು ರಾಜ್ಯ ಮಟ್ಟದಲ್ಲಿ ನಡೀತಾವ್ರಿ. ಎಲ್ಲ ರಾಜ್ಯ ಮಟ್ಟದಾಗ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ನಡೆಸ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಸದ್ಯದಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗ್ತಾವೆ. ಅಪ್ಲಿಕೇಶನ್ ಪ್ರಾರಂಭ ಆದ ತಕ್ಷಣ ನಾವು ವಿಡಿಯೋನ ಮಾಡಿಬಿಡ್ತೀವಿ. ಯಾರು ಅಬಕಾರಿ ಇಲಾಖೆಗೆ ಎಕ್ಸೈಸ್ ಕಾನ್ಸ್ಟೇಬಲ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಹಾಕಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಅಡ್ವಾನ್ಸ್ ಆಗಿ ರೆಡಿ ಆಗಬೇಕು. ಈ ಕೆಲವೊಂದು ಏನಾಗತ್ತವ್ರಿ, ಪರೀಕ್ಷೆ ದಿನಾಂಕನ ಸಹಿತ ಫಿಕ್ಸ್ ಮಾಡೇ ಬಿಡತ್ತಾರೆ. ಅದಕ್ಕೆ ಅಡ್ವಾನ್ಸ್ ಆಗಿ ರೆಡಿ ಆಗಬೇಕು. ನಿಮ್ಗೆ ಗೊತ್ತಿರಲಿ, ಈಗ ಒಂದು ನೋಟಿಫಿಕೇಶನ್ ಬಿಟ್ಟಾರೆ. ಈ ನೋಟಿಫಿಕೇಶನ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ನೋಟಿಫಿಕೇಶನ್ ಬಿಟ್ಟಿರ್ತೀವಿ. ಅದನ್ನು ನೋಡಿಕೊಂಡು ನೀವು ತಯಾರಿಯನ್ನು ಮಾಡಿ. ಓಕೆ, ಇಲ್ಲಿವರೆಗೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡಿದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.